ಸೊ ಗೆಟ್ ಮಿ ದಿಸ್ ಪ್ರಿಂಟೆಡ್ ಅಂತ ಹೇಳಕ್ಕಾಗಲ್ಲ. ಸೊ ಆ ಥರ ಹಿ ಹಸ್ ಆಲ್ಸೋ ಶೇರ್ಡ್ ಸ್ಟೇಜ್ ವಿತ್ ಲಾಟ್ ಆಫ್ ಟಾಪ್ ಸಾಹಿತಿಗಳು, ಈ ಥರದ್ದೆಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲೆಲ್ಲ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅಂಡ್ ಹಿ ಆಲ್ಸೋ ಹ್ಯಾವ್ ಒನ್ ವೆರಿ ಸ್ಪೆಷಲ್ ಹ್ಯಾಬಿಟ್. Whatever he does, he writes in his book. Not many people can understand what he writes. So let's say he meets all of you today, he is meeting all of you today, he writes it. If you come back 4 years, after 4 years, then you ask him, 4 years, today's date, today's time, he tells you that we have met on this day at this camp. I mean, he don't remember, but he writes it down. Okay, so I'm not sure whether he's still continuing that habit. So, ಎಲ್ಲ ಸೈಲೆಂಟ್ ಆಗಿರ್ಬೇಕು, ಕೇಳಿಸ್ಕೊಬೇಕು. ಸೊ ರಾಘವೇಂದ್ರ ಅವರಿಗೆ ನೀವು ಎನ್ಕರೇಜ್ ಮಾಡಬೇಕು, ಅವರಿಂದ ನಮಗೆ ಇನ್ಸ್ಪಿರೇಷನ್ ಆಗ್ಬೇಕು, ಆಯ್ತಾ? ಸೊ ಈ ಸ್ಟೋರಿ ಕೇಳಿ ಸ್ವಲ್ಪ ನಿಮ್ಗೆ ಇನ್ಸ್ಪೈರ್ ಆಗಿರ್ಬೋದು. ಅವ್ರು ಕಾಮಿಡಿಗಳು ಮಾಡ್ತಾರೆ, ಕವನಗಳು ಹೇಳ್ತಾರೆ, ಕೇಳೋಣ ಎಲ್ಲರೂ? ಆರ್ ವಿ ಆಲ್ ರೆಡಿ? ರಾಘವೇಂದ್ರ ಬನ್ನಿ ಪ್ಲೀಸ್ ವೆಲ್ಕಮ್ ರಾಘವೇಂದ್ರ. ಸೊ ಒಂದು ವಿಡಿಯೋ ಯಾರು ಕ್ಲೀನ್ ಮಾಡಿ. ರಾಘವೇಂದ್ರ ಸ್ಟಾರ್ಟೆಡ್ ಇಸ್ ನ್ಯೂ ಯೂಟ್ಯೂಬ್ ಚಾನೆಲ್, ಸೊ ಹಿ ನೀಡ್ಸ್ ವಿಡಿಯೋಸ್ ಫಾರ್ ದಟ್. ನಾಗೇಂದ್ರ ಮಾಡ್ತೀಯಲ್ಲ, ಇನ್ ಸಮ್ ಗುಡ್ ಪಿಕ್ಚರ್ಸ್.